ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಆರೋಗ್ಯಕರ ಸೋರೆಕಾಯಿಯ ಅಕ್ಕಿ ರೊಟ್ಟಿ ಮಾಡೋದನ್ನ ತೋರಿಸ್ತಿದ್ದೀವಿ. ತುಂಬಾ ಚೆನ್ನಾಗಿರುತ್ತದೆ, ಆರೋಗ್ಯ ಕೂಡ ಒಳ್ಳೆಯದು. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಅಕ್ಕಿ ಹಿಟ್ಟು, ಕುಕ್ಕಿಂಗ್ ಆಯಿಲ್, ಸೋರೆಕಾಯಿನ ತುರ್ಕೊಂಡಿದೆ, ಶುಂಠಿ, ಕೊಬ್ಬರಿ ತುರಿ, ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಗೂ ಈರುಳ್ಳಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಅಕ್ಕಿ ಹಿಟ್ಟಿಗೆ ಹಸಿಮೆಣ್ಸಿನ್ಕಾಯಿ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಹಾಗೆ ಕುಯ್ದು ಕೂಡ ಹಾಕ್ಕೋಬೋದು. ಈಗ ಸೋರೆಕಾಯಿ ಶುಂಠಿ ಸೇರಿಸ್ಕೊಳ್ಳೋಣ. ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ. ಮೊದಲಿಗೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೋರೆಕಾಯಲ್ಲಿ ನೀರಿನ ಅಂಶ ಇರುತ್ತಲ್ಲ, ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ಕ್ಲೀನಾಗಿ. ನೋಡಿ, ನೀರು ಹಾಕ್ಕೊಂಡು ಅದಕ್ಕೆ ಕಲಿಸ್ಕೊಂಡಿದೆ. ಈಗ ಉಂಡೆ ಕಟ್ಕೊಳ್ಳೋಣ. ಒಂದು ಉಂಡೆ ನೋಡಿ ಈಗ ತೊಗೊಂಡು ಒಲೆ ಮೇಲೆ ತವ ಹಾಕ್ಕೊಂಡಿದ್ದೆ. ಈಗ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಸೋರೆಕಾಯಿ ರೊಟ್ಟಿನ ತಟ್ಕೊಳ್ಳೋಣ. ಬಟರ್ ಪೇಪರ್ ಮೇಲೆ ತಟ್ಕೊಂಡು ಕೂಡ ತಟ್ಕೊಬೋದು, ಅಥವಾ ನೇರವಾಗಿ ಹೆಂಚಿನ ಮೇಲೆ ತಟ್ಕೊಬೋದು. ಕೈಗೆ ನೀರು ಹಚ್ಕೊಂಡು ಎಲ್ಲ ಮಾಡ್ಕೊಳ್ಳೋಣ. ಈಗ ಸುತ್ತ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಮಗ್ಚಾಕೋಣ. ಎರಡು ಕಡೆಯೂ ಕುಕ್ ಆಗಲಿ. ನೋಡಿ, ಎರಡು ಕಡೆಯೂ ಕುಕ್ ಆಗಿದೆ. ಈಗ ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ಸೋರೆಕಾಯಿಯ ಅಕ್ಕಿ ರೊಟ್ಟಿ. ಹೀಗೆ ಮಿಕ್ಕಿದ್ದೆಲ್ಲ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಸೋರೆಕಾಯಿ ಅಕ್ಕಿ ರೊಟ್ಟಿ ಜೊತೆ ಈರುಳ್ಳಿ ಚಟ್ನಿ ಸವಿಯಲು, ಗ್ರೇವಿ ತುಪ್ಪದ ಜೊತೆ ಬೆಣ್ಣೆ ಮತ್ತು ಯಾವ್ದಾದ್ರು ಗ್ರೇವಿ, ಗ್ರೀನ್ ಚಟ್ನಿ, ಯಾವ್ದಾದ್ರು ಚಟ್ನಿ ಜೊತೆ ಕೂಡ ಸವಿಬೋದು. ತುಂಬಾ ಚೆನ್ನಾಗಿರ್ತದೆ. ಸೋರೆಕಾಯಿ ದೇಹಕ್ಕೆ ತಂಪಾಗಿರುತ್ತದೆ. ನೀವು ಕೂಡ ಈ ರೆಸಿಪಿನ ಮನೇಲಿ ಮಾಡಿ ನೋಡಿ. ತುಂಬ ಚೆನ್ನಾಗಿರ್ತದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗಂತೂ ಚೆನ್ನಾಗಿರ್ತದೆ. ಮಕ್ಕಳಿಗೆ ಹಸಿಮೆಣ್ಸಿನ್ಕಾಯಿ ಕಮ್ಮಿ ಮಾಡಿಕೊಂಡ್ರೆ ಆಯಿತು. ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ, ಹೇಳ್ತಾಳೆ ಹೇಗಿದೆ ಅಂತ. ನೋಡಿ, ಈಗ ಗೌರಿ ಟೇಸ್ಟ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಸೋರೆಕಾಯಿ ಅಕ್ಕಿ ರೊಟ್ಟಿ, ಮಸಾಲ ಅಕ್ಕಿ ರೊಟ್ಟಿ. ನೋಡಿ, ಸೋರೆಕಾಯಿ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿದೆ ಅಂತೆ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ಬೊಂಬಾಟಾಗಿರುತ್ತದೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೀವೇನು ನಮ್ಮ ಈ ಚಾನಲ್ಗೆ ಹೊಸಬರ ದಯವಿಟ್ಟು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲಕ್ಕೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.